ನಮ್ಮ ತಾತನಂದ್ರೆ ಒಂದು 70 ವರ್ಷದಿಂದ ನಾವು ಇಲ್ಲೇ ವಾಸವಾಗಿ ಜಮೀನು ಉಳುಮೆ ಮಾಡ್ಕೊಂಡಿದ್ವಿ. ಇರಮ್ಮ ನಿಮಿಷ ಇರಮ್ಮ, ನಾವು SC ಜನಾಂಗದವ್ರು. ನಮ್ಮ ತಂದೆಯವ್ರಿಗೆಲ್ಲ ಏನೋ ಅವಾಗ ಗೊತ್ತಿರಲ್ಲ, ಅವರೆಲ್ಲ ಅನ್ಎಜುಕೇಟೆಡ್ಗಳು ಏನು ಗೊತ್ತಿಲ್ಲ. ನಮ್ಗೆ ಗೊತ್ತಾಗೋಷ್ಟೊತ್ತಿಗೆ ಎಲ್ಲ ಇದನ್ನು ಆಗೈತೆ ಅಂತ. ಆದ್ರೂ ಕೋರ್ಟಲ್ಲಿ ಕೇಸ್ ನಡೀತಾ ಐತೆ, ಹೈಕೋರ್ಟಾಗ ಕೇಸ್ ನಡೀತಾ ಐತೆ. ನಡೆದ್ರೂ ಇವಾಗ ಅಕ್ರಮವಾಗಿ ಇದು ಮಾಡ್ತಾರೆ. ಏನೋ ನಮ್ಮ ಮನೆ ಕಟ್ಕೊಂಬಿಟ್ಟಾರೆ ಇಲ್ಲಿ. ಆದ್ರೂ ಸಾಹೇಬ್ರು ಹೇಳಿದ್ರು ಏನಂತ, ಅವ್ರ ಮನೆ ಕಟ್ಕೊಳ್ಳೋರಿಗೆ ಜಾಗ ಬಿಟ್ಬಿಡ್ರಿ. ನಮ್ಮ MLA ಸಾಹೇಬ್ರು ಹೇಳಿದ್ರು, ನಮ್ಮ ಪರವಾಗಿ ಮಾತಾಡಿದ್ರು. ಆ ಜಾಗ ಏನಾದ್ರು ಬಿಟ್ಬಿಡ್ರಿ ಅವ್ರಿಗೆ, ಆಮೇಲೆ ಇದು ಬಿಕ್ಕಿತ್ತು ಏನೋ ಮಾಡ್ಕೊಂಡ್ರಿ ನೀವು ಅಂತ ಹೇಳೋರು. ನಾವು ಕೋರ್ಟಾಗ ಐತೆ ನಡೀತದೆ, ನಾವು ಕೋರ್ಟಾಗ ನಡೀತದಲ್ಲ, ನಾವೇನು ಅವ್ರಿಗೆ ಇದು ಕಡೆಗೆ ಏನು ಹೋಗಿಲ್ಲ. ನಮ್ಮ ಸಾಹೇಬ್ರು ಹೇಳೋರು ಅಂತ ಹೇಳ್ಬಿಟ್ಟು ಇದು ಕಡೆಗೆ ಹಾಕೊಂಡಿದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಅವ್ರಿಗೆ ಆಗಿರೋದು ಅಟ್ಲೀಸ್ಟ್ 3.5 ಎಕರೆ ಮಾತ್ರ ಇದರಿಂದ ಆಗಿರೋದು. ಏನೋ ರಾಜೀವ್ ಗಾಂಧಿ ವಸತಿಯಿಂದ ಆಗಿರೋದು 3.5 ಎಕರೆ ಮಾತ್ರ. ತಿರ್ಗಿ ಆಮೇಲೆ DC ಇಂದ ಏನೋ ಅವರೆಲ್ಲ ಮಿಂಗಲ್ ಆಗ್ಬಿಟ್ಟು ಇದು ಮಾಡ್ಕೊಂಡು ಎಕ್ಸ್ಟೆನ್ಷನ್ ಮಾಡ್ಕೊಂಡವ್ರೆ. 13 ಎಕರೆ ಮಾಡ್ಕೊಂಡು ಸರ್ಕಾರ ಮಾಡಿರೋದೇ ಬರೀ 3.5 ಎಕರೆ. 13 ಮಾಡವ್ರೆ. ಅದು ಗೊತ್ತಿಲ್ಲ ನಮ್ಗೆ ಸರಿಯಾಗಿ, ಅದು ಮಾಡವ್ರೆ. ಅಷ್ಟು ಬಿಟ್ಟರೆ ಏನಿಲ್ಲ. ಇವರು ಮಿಕ್ಕಿದ್ದು ಏನು ಈಗ ಇನ್ನು ಎಷ್ಟು ಆಯಿತು ಅದನ್ನ ಇವರೇ ಏನೋ ಮಾಡಿಬಿಟ್ಟೆಲ್ಲ ಗೋಲ್ಮಾಲ್ ಮಾಡಿ ಎಕ್ಸ್ಟ್ರಾ ಮಾಡಿಸ್ಕೊಂಡವ್ರೆ. ಅವರು ಸರ್ಕಾರದಿಂದ ಇದೇ ಮಾಡಿಸ್ಕೊಂಡು ನೋಡಿ, ತಹಸೀಲ್ದಾರ್ ಏನಿಲ್ಲ ಏನಿಲ್ಲ, ಅವ್ರೊಂದು ಮ್ಯಾಪ್ ತೋರಿಸ್ತಾವ್ರೆ ಅಷ್ಟೇ. ಅದು ನಮಗೇನು ಗೊತ್ತಾಗಲ್ಲ ಆ ಮ್ಯಾಪ್ ಏನೋ ಯಾವುದೇನು ಅಂತ. ನಾವು ಇಲ್ಲಿ 70 ವರ್ಷದಿಂದ ಪೊಸಿಷನ್ನಾಗ ಇಲ್ಲೇ ಇದ್ದೀವಿ ನೋಡಿ. ಇವ್ರ ಅಪ್ಪನವರಿಂದ ಇಲ್ಲೇ ಇರೋದು. ಇವರು ನಮ್ಮ ಮಾವ, ಇವರು ನಾವು SC ಜನಾಂಗದವ್ರು. ನಮ್ದು ಇಲ್ಲೆಲ್ಲ ನಮಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡವ್ರು ಅಷ್ಟೇ ಸರ್. ರಾತ್ರಿ ಇಲ್ಲ ಸರ್, ನಾವು 3-4 ದಿವಸದಿಂದ ಕಟ್ತಾ ಇದ್ದೀವಿ ಈ ಊರೊಳಗಡೆ. ನೋಡಿ ಸರ್, ಅಲ್ಲಿ ಈ ಸರ್ವೆ ನಂಬರ್ 1 ಹೇಳಿದ್ರೆ ಸರ್ವೆ ನಂಬರ್ 1 ಹತ್ತು ಕಡೆ ಒಂದು 30 ಬಿಲ್ಡಿಂಗ್ ಅವೆ. 30 ಬಿಲ್ಡಿಂಗ್ ಐತೆ ಸರ್ವೆ ನಂಬರ್ 1ರಾಗ. ಆ 30 ಬಿಲ್ಡಿಂಗ್ ಏನೋ ಇವರೇನೋ ಅವ್ರಿಗೆಲ್ಲ ದುಡ್ಡಿಗೇನೋ ಮಾರಾಕ್ಬಿಟ್ಟವ್ರು ಏನೋ ಗೊತ್ತಿಲ್ಲ ನಮಗೆ. ಆ ವಿಚಾರಕ್ಕೆ ಹತ್ಕೊಡಕ್ಕೆ ಗೊತ್ತಾಯಿಲ್ಲ. ಸರ್ವೆ ನಂಬರ್ 1 ಇಡೀ ಪೂರೆಲ್ಲ ಸರ್ವೆ ನಂಬರ್ 1 ಬರೀ ಇಲ್ಲೇ ಮಾತ್ರ ಯಾಕೆ ಜಾಗ ಇದು ಮಾಡ್ತಾವ್ರೆ ಅವರು. ನಮ್ಮ SC ಜನಾಂಗದವ್ರದಂತ ಮಾತ್ರ ತೋರಿಸ್ತಾ ಇರೋದಷ್ಟೇ, ಬೇರೆ ಇನ್ನೇನಿಲ್ಲ ಸರ್. ಸರ್ ನಾವು 30 ಕುಟುಂಬ ಇದೆ ಸರ್. ನಮ್ಮ ಮನೆಗಳಿಗೆಲ್ಲ ಒಂದೊಂದು ಮನೆ 20-25, 20-20 4 ಕುಟುಂಬ ವಾಸ ಮಾಡ್ಕೊಂಡಿದ್ದೀವಿ ಸರ್. ಬೇಕಾದ್ರೆ ಮನೇನು ತೋರಿಸ್ತೀವಿ ನಾವು. ಈಗ ಈ ಸಂಬಂಧ ನೀವೇನಾದ್ರು ನಾವು ಪೊಸಿಷನ್ ಇದೀವಿ ಅಂತೇಳಿ ತಹಸೀಲ್ದಾರ್ಗೋ DC ಅವ್ರಿಗೋ ಸರ್ ನಾವು ಆಲ್ರೆಡಿ ಮಂಜೂರು ಕೊಡಿ ಅಂತೇಳಿ ಹಾಕೊಂಡಿದ್ದೀವಿ. ನಾವು ಕೋರ್ಟ್ ಆಗಿದ್ದೀವಿ ಸರ್. ನಾವು ಕೋರ್ಟ್ ಆಗಿದ್ದೀವಿ ಸರ್. ಹೈಕೋರ್ಟಾಗ ನಡೀತಾ ಇದೆ, ಕೇಸ್ ನಡೀತಾ ಇದೆ. 94 CC ಹಾಕಿ 94 ಇಲ್ಲ ಸರ್, 53 ಫಾರಂ ಹಾಕೊಂಡು ಕೋರ್ಟ್ ಆಗಿದ್ದೀವಿ ಸರ್. ಈ ಜಮೀನು 1.5 ಎಕರೆ ಜಮೀನು ಐತೆ. 53 ಫಾರಂ ಹಾಕೊಂಡು ಕೋರ್ಟ್ ಆಗಿದ್ದೀವಿ ಸರ್. ನಾವು ಕೋರ್ಟ್ ನಡೀತಾ ಇದೆ. ಇಲ್ಲ ಇದು ಕೊಟ್ಟಿದ್ದೀವಿ ಸರ್, ಏನೋದು ತಾತ್ಕಾಲಿಕ ಪತ್ರ ಅಂತ ಕೊಟ್ಟಿದ್ರು. ಆಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು. ಈಗ ನೋಡಿ ಸರ್, ಇವಾಗ ಇದು 94 CC ಅಂತ ಹೇಳ್ಬಿಟ್ಟು ಪತ್ರ ಹಾಕಿವ್ರೆ. 94 CC ಎಲ್ಲ ಕೊಟ್ಟಾರೆ ಎಲ್ಲರಿಗೂ, ನನ್ನ ಮನೆಗೆಲ್ಲ ಕೊಟ್ಟಾರೆ ನೋಡಿ ಸರ್. ಈಗ 90 ಆದ್ರೂ ಅಕ್ರಮವಾಗಿ ಅವ್ರು ಬಂದು ನಮ್ಮನ್ನ ಈ ನಮ್ಮ SC ಜನಾಂಗದ ದೌರ್ಜನ್ಯ ಮಾಡಿ ಇದು ಮಾಡ್ತಾರೆ ಸರ್ ಅಷ್ಟೇ. ಒಂದ್ ಸ್ವಲ್ಪ ಕಟ್ಕೊಂಡ್ಬಿಟ್ಟಿದ್ದೀರಿ. ನಾವು ತಪ್ಪು ಮಾಡಿದ್ದೀರಿ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ. ನಾವು ತಪ್ಪು ಮಾಡಿದ್ದೀರಿ, ಆ ತಪ್ಪು ಅವ್ರು ಮಾಡ್ತಾವ್ರಲ್ಲ, ಸರಿನಾ? ಇವಾಗ ನಾವು ಮನೆ ಕಟ್ಕೊಂಡ್ಬಿಟ್ಟಿದ್ದೀರಿ. ಇವಾಗ ಅವ್ರು ದಬ್ಬಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಎಲ್ಲಿಗೆ ಹೋಗಿ ಮಕ್ಕಳನ್ನ ಮರಿ 4 ಹಾಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಇವಾಗ ನೀವು ತಪ್ಪು ಮಾಡಿದ್ದೀನಿ ಅಂತಾರಲ್ಲ, ಇವಾಗ ಆ ತಪ್ಪು ಅವ್ರು ಮಾಡ್ತಾವ್ರಲ್ಲ, ಸರಿನಾ? ನಾವು ದುಡ್ಡು ಕಾಸಿಲ್ದವ್ರು, ಕೂಲಿ ಮಾಡೋರು, ನಾವು ಕಟ್ಕೊಂಬಿಟ್ಟಿದ್ದೀರಿ. ಏನೋ ಒಂದಿಷ್ಟು ಕಟ್ಕೊಂಬಿಟ್ಟಿದ್ದೀರಿ. ಯಾರನ್ನೂ ಬಿಡ್ದಿರ ದಬ್ತಾವ್ರಂದ್ರೆ ಹೆಂಗೆ ನಮ್ಮೇಗೇನೆ ಇದು ಮಾಡ್ತಾವ್ರಲ್ಲ ಸರ್. ಹೆಂಗೆ ಸರ್ ನಾವು ಮಾಡೋದು? ಇವಾಗ ಅವ್ರನಿಂದ ನಾವು, ನಮ್ಮನಿಂದ ಅವರು ಅಂತ ಅವ್ರು ಹೇಳ್ತಾರೆ. ಆದ್ರೂ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಕೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ಇದು ಅಂದರೆ ಇನ್ನು ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಅವರು ಏನು ಹೇಳಿದ್ರು ಅಂದರೆ, ಸೀಟ್ ಹಾಕಿರೋ ಮನೆಗಳು ದಬ್ಬೇಡ್ರಿ, ಮಿಕ್ಕದಾವು ಏನೋ ಮಾಡ್ರಿ, ಇವಾಗ ಕಟ್ಕೊಂಬಿಟ್ಟವ್ರಿ ಆಯ್ತಾ, ಅದನ್ನ ಏನು ಮಾಡಬೇಡ್ರಿ ಅಂತ ಹೇಳವ್ರಿ. ಆದ್ರೂ ಹಿಂಗೆ ಮಾಡ್ತಾವ್ರಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಗಂಗಮ್ಮ ಸರ್. ಆ ಮನೆ ಏನೋ ದಬ್ಬಿದ್ರೆ ನಾವು ಮಾತ್ರ ಉಳಿಯಲ್ಲ ಸರ್. ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಮುದ್ದಿನಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಸುಮಾರು 13.5 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದು ಸ್ಕೆಚ್ ಇದೆ. ಆ ಸ್ಕೆಚ್ಚಲ್ಲಿ ನಾವು ನಮ್ಮ ಮನೆಗಳನ್ನ ಮಾಡ್ತಾಯಿದ್ದೀವಿ. ಇವರು ಈ ಜನಗಳು ಅನ್ನಾಥರೈಸ್ಡ್ ಆಗಿ ಬಂದುಬಿಟ್ಟು ಇಲ್ಲಿ ಮನೆಗಳು ಕಟ್ಕೊಳ್ತಾ ಇದ್ದಾರೆ. ಇದು ನಮ್ಮ ಜಾಗ, ರಾಜೀವ್ ಗಾಂಧಿ ಕೊಟ್ಟಿರೋ ಜಾಗ. ಇದನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ನಾವು ಈವನ್ ತಹಸೀಲ್ದಾರ್ ಅವ್ರಿಗೇನಾದರೂ ಬೇಡಿಕೆಗಳಿದ್ದರೆ ಅವರು ತಹಸೀಲ್ದಾರ್ ಹತ್ರ ಹೋಗ್ಬೋದು, DC ಹತ್ರ ಹೋಗ್ಬೋದು. ಅವ್ರ ಬೇಡಿಕೆಗಳು ನೆರವೇರಿಸ್ಕೋಬೇಕು. ನಮ್ಮ ರಾಜೀವ್ ಗಾಂಧಿ ಕೊಟ್ಟಿರೋ ಜಾಗದಲ್ಲಿ ಅವರು ಬಂದು ಅತಿಕ್ರಮಣ ಮಾಡಿರೋದು ತಪ್ಪು. ಇದನ್ನು ನಾವು ವಿರೋಧ ಮಾಡ್ತೀವಿ. ಯಾರು ಅಂತ ಗೊತ್ತಾಯ್ತಾ ಸರ್? ಯಾರ್ಯಾರು ಒತ್ತುವರಿದಾರ? ಒಟ್ಟು ಎಷ್ಟು ಮನೆಗಳಿದ್ದಾವೆ? ಒಂದು 8 ಮನೆಗಳಿದ್ದಾವೆ. 8 ಮನೆ ಅಲ್ಲ ಸರ್, ಒಂದು 80 ಮನೆ ಇದೆ ಸರ್ ಸರ್ವೆ ನಂಬರ್ 1ರಾಗ. ಅವ್ರು ಮಾತಾಡ್ಬಿಡ್ಲಿರಿ, ಅವ್ರು ಹೇಳ್ಬಿಡ್ಲಿರಿ ಸರ್, ಹೇಳಿ. ಈಗ ನಮ್ಮ ಬೌಂಡ್ರಿನಲ್ಲಿ ನಾವು ಕಾಣಿಸ್ತಾ ಇರೋದು ಒಂದು 8 ಮನೆ ಕಾಣಿಸ್ತಾ ಇದೆ, ಸುಮಾರು 8 ಮನೆ ಸರಿ. ಅದರಲ್ಲಿ ನೋಡಿರಿ, ನಿನ್ನೆ ಮಂಗಳವಾರದಲ್ಲಿ ಇದು 3 ಕೋರ್ಸ್ 4 ಕೋರ್ಸ್ ಕಟ್ಟಿದ್ವಿ. ಪೊಲೀಸ್ನವರು ಸಹ ಬಂದು ಇಲ್ಲಿ ಕಟ್ಟಬೇಡಿ ಅಂತ ಹೇಳೋಗಿದ್ದಾರೆ. ಆದರೂ ಸಹ ನೋಡಿ ಕಟ್ಟಿದ್ದಾರೆ. ನೈಟ್ ಟೈಮ್ ಎಲ್ಲ ಕಟ್ಟಿದ್ದಾರೆ. ಇದು ಅತಿಕ್ರಮಣ ಅವ್ರದ್ದು. ಇದನ್ನು ನಾವು ವಿರೋಧ ಮಾಡ್ತಿದ್ವಿ. ಅದೊಂದು ಮನೆ ಅದು ಮನೆ ರೀಸೆಂಟಿಗೆ 3 ಡೇಸಿಂದ ಎತ್ತಿರೋ ಮನೆ ಇವೆಲ್ಲ.
ಈ ಸಂಬಂಧ ನೀವೇನೋ ಪೊಲೀಸರಿಗೆ ದೂರ ಏನೋ ಕೊಟ್ಟಿದ್ದೀವಿ ಕೊಟ್ಟಿದ ನಂತರ 30 ವರ್ಷ 40 ವರ್ಷದಿಂದ ಇದೀನಿ ಅಂತ ಹೇಳ್ತಿದ್ದೀರಲ್ಲ, ಕೊಟ್ಟಿದ ನಂತರನೇ ಕೊಟ್ಟಿದ ಒಂದು ನಿಮಿಷ ಸರ್, ಈಗ ಅವರು ನಾವು ಇಲ್ಲೇ ವಾಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಹೇಳಿದ್ನಲ್ಲ, ಡಿ ಸಿ ಸಾಹೇಬ್ರ ಹತ್ರ ಹೋಗ್ಲಿ, ನಮಗೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯ. ಇದನ್ನು ರೆವಿನ್ಯೂ ಮ್ಯಾಟರ್ಸ್. ಅದು ಬಿಟ್ಟು ನಾವು 70 ಇಯರ್ಸ್ ನಾವು ನೋಡಿಲ್ಲ. ಆ ರೆಕಾರ್ಡ್ಸ್ ಅವ್ರ ಹತ್ರ ಇರ್ತದೆ. ಅವ್ರಿಗೆ ಬೇಡಿಕೆಗಳಿದ್ರೆ ನಾವು ಹೋಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ತಹಸೀಲ್ದಾರ್ ಹತ್ರ ಹೋಗಲಿ, ಈ ಗ್ರಾಮ ಪಂಚಾಯತಿ ಹತ್ರ ಹೋಗಲಿ, ಡಿ ಸಿ ಸಾಹೇಬ್ರ ಹತ್ರ ಸ್ಯಾಂಕ್ಷನ್ ತೊಗೊಳ್ಳಿ. ಸೊ ಟೋಟಲ್ ಈಗ ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಈಗ ಸರ್ಕಾರ ನಿಮ್ಗೆ ಕೊಟ್ಟಿದೆ ಸರ್? 13.5 ಎಕರೆ ಈಗಾಗಲೇ ಕೆಲಸ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಹೊರತುಪಡಿಸಿ ಅದನ್ನು ಸೇರಿಸಿದೆ ಸರ್. ಎಲ್ಲ ಸೇರಿಸಿ ನೋಡಿರಿ, ನಿಮ್ಮ ಹತ್ರ ಇದು ಇಟ್ಟಿದ್ದೀನಿ ನೋಡಿ. ನಾವು ಈ ಮೂಲೆಯಲ್ಲಿ ಇಲ್ಲಿ ಇದ್ದೀವಿ, ಇಲ್ಲಿ ಸದ್ಯಕ್ಕೆ ಇಲ್ಲೆಲ್ಲ ಇದ್ದೀವಿ. ಇಲ್ಲಿ ನಿಂತಿದ್ದೀವಿ ನಾವು. ಇದೆಲ್ಲ ನೋಡ್ರಿ, ಆ ಮೂಲೆ ತನಕ ನಮ್ಮದೇ ಬರ್ತದೆ. ಮತ್ತೆ ಆ ಗಿಡಗಳು ನಾನು ಅವ್ರಿಗೆ ಹೇಳಿದೆ, ನೀವು ನಿಮ್ಮ ಹೆಸರು ಮತ್ತು ಏನಾಗಿದೆ? ನಾನು EW ಹನುಮಂತ ರೆಡ್ಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಅಲ್ಲಿ ಏನು ಹೇಳ್ಬೇಕು ಎಲ್ಲ ಹೇಳ್ಬಿಡು. ಇಲ್ಲ ನನಗೆ ಆಲ್ರೆಡಿ ನಾನು ಅಲ್ಲಿ ಬಡವರಿಗೆ ನಾನು ಇದು ಮಾಡ್ತಾ ಇದ್ದೆ. ಅಲ್ಲೇ ನಾನು ಕೊಡ್ತೀನಿ, ನಿಮಗೆ 2 ಪ್ಲಾಟ್ಸ್ ಕೊಡ್ತೀನಿ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಅವರು ಬೇಡ ಈ ಥರ ಮಾಡ್ತಾ ಇದ್ದೆ ಕೆಲಸ. ನೈಟ್ ಇದು ಮಾಡ್ತಾ ಇದ್ದೆ. ಓನ್ಲಿ ನೈಟ್, ಡೇ ಟೈಮ್ ಅವರು ಇದು ಮಾಡ್ತಾ ಇಲ್ಲ. ಎಷ್ಟು ಜನ ಯೂಸ್ ಬಂದಿದ್ದಾರೆ ಸರ್? ಆಲ್ಮೋಸ್ಟ್ ಒಂದು 100 ಜನ ಮಾಡ್ತಾ ಇದ್ದೆ ಕೆಲಸ ನಮಗೆ ಸರ್. ಒಟ್ಟು 13 100 ಜನ ರೆಗ್ಯುಲರ್ಗೆ ಮಾಡ್ತಾರೆ. ಇಷ್ಟು ಜನ ಕೆಲಸ ಮಾಡ್ತಾರೆ. ಚೆನ್ನಾಗಿ ಅದು ಒಂದು ನಿಮಿಷ ಕೊಡಿ ಸರ್. ಅವ್ರ ಹತ್ರ ಯಾವುದೇ ಪತ್ರಗಳಿಲ್ಲ ಅವ್ರ ಹತ್ರ. ಸರ್, ಈಗ ಸಮಸ್ಯೆ ಏನಂದ್ರೆ ಇದೇ 24 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಬೇಡಿ. ಒಂದೆಡೆ ಲೇಟ್ ಅಂದರೆ ಆಲ್ಮೋಸ್ಟ್ ಆಲ್ 10,000 ಆ ಥರ ಬರ್ತಾ ಇದೆ. ಸೊ ಈಗ ಅಲ್ಲೂ ಕೂಡ 4 ವರ್ಷದಿಂದ ಕೆಲಸ ಕನ್ಸ್ಟ್ರಕ್ಷನ್ ಎಲ್ಲರೂ ಒಂದೇ. ಅದೇ 698016